ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದ ಅಲ್ಟ್ರಾಟೆಕ್ ಕಂಪನಿಯ ಗೋಡೆ ಕುಸಿತಗೊಂಡಿದೆ. ಇಬ್ಬರು ಕಾರ್ಮಿಕರಿಗೆ ಗಂಭೀರವಾಗಿ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾಜು ಮಾತೂರ್, ರಮೇಶ್ ಎಂಬುವವರಿಗೆ ಗಂಭೀರ ಗಾಯಗಳಾಗಿದೆ. ಧಾರವಾಡದ ಅಲ್ಟ್ರಾಟೆಕ್ ಕಂಪನಿಯ ಗೋಡೆ ಕುಸಿತಗೊಂಡು ಇಬ್ಬರು ಕಾರ್ಮಿಕರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ರಾಜು ಮಾತೂರ್, ರಮೇಶ್ ಎಂಬುವವರಿಗೆ ಗಂಭೀರ ಗಾಯಗಳಾಗಿದೆ. ಬಿಹಾರ ಮೂಲದ ಇಬ್ಬರು ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿದ್ದು ನಗರದ ಕೈಗಾರಿಕಾ ಪ್ರದೇಶದ ಬಳಿ ಇರುವ ಅಲ್ಟ್ರಾಟೆಕ್ ಕಂಪನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಟ್ರಾಟೆಕ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 14 ಕಾರ್ಮಿಕರಲ್ಲಿ ಇಬ್ಬರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಗರ್ಗಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಬಿಹಾರದಿಂದ ಬಂದು ಇಲ್ಲಿ ನೆಲೆಸಿಕೊಂಡು ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಗೋಡೆ ಕುಸಿತದಿಂದ ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಸದ್ಯಕ್ಕೆ ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿರುವಂಥದ್ದು. ಜೊತೆಗೆ ಏನು ರಾಜು ಮಾತೂರ್, ರಮೇಶ್ ಎಂಬುವವರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಒಟ್ಟು 14 ಮಂದಿ ಇದ್ದರು. 14ರಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಇನ್ನುಳಿದಂಥವರು ಸೇಫ್ ಆಗಿದ್ದಾರೆ. ದೊಡ್ಡ ಅನಾಹುತ ತಪ್ಪಿ ಹೋಗಿರುವಂಥದ್ದು. ಇಬ್ಬರು ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿದ್ದು ಇದು ಒಂದು ಕಡೆ ಅಲ್ಲಿದ್ದಂತಹ ಕಾರ್ಮಿಕರಿಗೆ ಆತಂಕವನ್ನು ಕೂಡ ತಂದೊಡ್ಡಿದೆ. ಈಗಾಗಲೇ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಅಲ್ಟ್ರಾಟೆಕ್ ಕಂಪನಿಯಲ್ಲಿ ಗೋಡೆ ಕುಸಿತದಿಂದ ಆಗಿರುವಂತಹ ಘಟನೆ ಇದು. ಕಾರ್ಮಿಕರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ದಿಢೀರನೆ ಗೋಡೆ ಕುಸಿತದಿಂದ ಇಬ್ಬರು ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿದೆ. ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ಪುತ್ರನದೇ ಅನ್ನಲಾಗಿರುವಂತಹ ಕಂಪನಿಯಲ್ಲಿ ಅವಘಡ ಸಂಭವಿಸಿರುವಂಥದ್ದು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಅವರದ್ದು ಅಂತೇಳಿ ಹೇಳಲಾಗ್ತಾ ಇದೆ. ಭರತ್ ಬೊಮ್ಮಾಯಿ ಒಡೆತನದ ಲೈಟ್ ವೇಟ್ ಕಂಪನಿ ಏನು ಬ್ಲ್ಯಾಕ್ ಸಿಮೆಂಟ್ ಕಂಪನಿ ಏನಿದೆ ಅಲ್ಟ್ರಾಟೆಕ್, ಈ ಕಂಪನಿಗೆ ಒಂದರಲ್ಲಿ ಟೈಅಪ್ ಆಗಿದ್ದಾರೆ ಬೊಮ್ಮಾಯಿ ಕಂಪನಿ ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಅಲ್ಟ್ರಾಟೆಕ್ ಕಂಪನಿಯೇ ನಡೆಸ್ತಾ ಇದ್ದಾರೆ ಲೈಟ್ ವೇಟ್ ಬ್ಲ್ಯಾಕ್ ಅನ್ನುವಂಥ ನಿಟ್ಟಲ್ಲಿ. ಇದರಲ್ಲಿ ಬೊಮ್ಮಾಯಿ ಅವರ ಪುತ್ರ ಒಡೆತನದಲ್ಲಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಕಂಪನಿಯೊಳಗೆ ಯಾವುದೇ ಮುಂಜಾಗ್ರತೆ ಇಲ್ಲದೆ ಅವಘಡ ನಡೆದಿದೆ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂಥದ್ದು. ಮಾಜಿ ಸಿಎಂ ಮಗನ ಒಡೆತನ ಇದ್ರೂ ಕೂಡ ಮುಂಜಾಗ್ರತೆ ವಹಿಸಿಲ್ಲ ಅಂತೇಳಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೇಫ್ಟಿ ಮ್ಯಾನೇಜ್ಮೆಂಟ್ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಅವಘಡ ನಡೆದಿದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಅವರ ಒಡೆತನದಲ್ಲಿ ಈ ಒಂದು ಕಂಪನಿ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಯಾವುದೇ ರೀತಿಯಾಗಿ ಸೇಫ್ಟಿ ಇಲ್ಲದೆ ಮ್ಯಾನೇಜ್ಮೆಂಟ್ ಇಲ್ಲದ ಕಾರಣದಿಂದಾಗಿ ಅವಘಡ ಸಂಭವಿಸಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. बिल्डिंग गिर गया। कहाँ पे? हाँ, बेलूर में। किसका फैक्ट्री? अल्ट्राटेक। पहले वो हाँ, काम कहाँ गए थे आप? बलक पूरा बिल्डिंग गिर गया। कितने लोग काम कर रहे थे उधर? 14। उसमें जिसको बहुत चोट लगी है? हाँ, 2 आदमी की चोट लगी। कहाँ पे? आपका नाम है? चंद्र कुमार। आपको कहाँ मार पड़ी है? मार कहाँ पड़ी आपको? मार आपको
मेरे चोट नहीं लगा हुआ है सर। हाँ फिर वो दो लोग थे, हम लोग बच गए सर। बच गया, पूरा बिल्डिंग गिर हम दिया। भाग दिया, बहुत भाग दिया। क्या करते काम उधर, कौन सा बिल्डिंग हो, क्या काम करते आप? बल्क कंपनी में। बल्क कंपनी में। हाँ हाँ, अल्ट्राटेक अल्ट्राटेक का कंपनी का नाम। हाँ 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 वो रोड के सामने। हाँ हाँ हाँ। हाजिरी बनवा कर गया था कंपनी में, तो कंपनी में से ब्लास्ट हुआ तो हम लोग भाग गया हम लोग। ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ನಮ್ಮ ಜೊತೆ ಇದ್ದಾರೆ. ಶ್ರೀಧರ್, ಅಲ್ಟ್ರಾಟೆಕ್ ಕಂಪನಿಯ ಗೋಡೆ ಕುಸಿತಗೊಂಡು ಇಲ್ಲಿ ಒಂದು ಅವಘಡ ಸಂಭವಿಸಿದೆ. ಜೊತೆಗೆ ಈ ಅಲ್ಟ್ರಾಟೆಕ್ ಕಂಪನಿ ಮಾಜಿ CM ಬೊಮ್ಮಾಯಿ ಅವರ ಪುತ್ರ ಅವರ ಒಡೆತನದಲ್ಲಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆ ಈ ಒಂದು ಅವಘಡದಲ್ಲಿ ಏನೇನೆಲ್ಲ ಆಗಿದೆ, ಯಾಕಾಯಿತು? ವಿನೋದ್, ಖಂಡಿತ ಈಗಾಗಲೇ ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂತಹ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ಏನು ವರ್ಕ್ ಮಾಡ್ತಾ ಇರುವಂತದ್ದು, ಕಾರ್ಖಾನೆ ನಿರಂತರವಾಗಿ ಅಲ್ಲಿಂದ ಒಟ್ಟು 5 ರಿಂದ 8 ವರ್ಷಗಳಿಂದಲೂ ಕೂಡ ಅದೇ ಒಂದು ಕಂಪನಿ ಕೆಲಸವನ್ನ ಮಾಡ್ತಾ ಇತ್ತು. ಆದ್ರೆ ಇವತ್ತು ಸಂಜೆ 8 ಗಂಟೆ ವೇಳೆಗೆ ಅಲ್ಲಿ ಒಂದು ಕಾಂಕ್ರೀಟ್ ಕಲಿಸುವಂತ ಮಿಕ್ಸಿಂಗ್ ಇರುವಂತ ದೊಡ್ಡ ಒಂದು ಕಟ್ಟಡ ಕುಸಿತದಿಂದ ಅಲ್ಲಿದ್ದಂತ ಕಾರ್ಮಿಕರು ದಿಢೀರ್ ಒಂದ್ ರೀತಿಯಾಗಿ ಆಶ್ಚರ್ಯ ಶಾಖಕ್ಕೆ ಒಳಗಾದ್ರೆ. ಯಾಕಂತಂದ್ರೆ ಅಲ್ಲಿಯೇ ಒಳಗಡೆ ಇದ್ದು ಕೆಲಸ ಮಾಡುವಂತ 14ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಅದರಲ್ಲಿ ಇಬ್ಬರಿಗೆ ಮಾತ್ರ ಗಂಭೀರ ಗಾಯಗಳಾಗಿರುವಂತದ್ದು. ಸದ್ಯ ಇಬ್ಬರನ್ನ ಈಗಾಗಲೇ ಖಾಸಗಿ ಆಸ್ಪತ್ರೆಗೆ, STM ಆಸ್ಪತ್ರೆ ಕೂಡ ಈಗ ದಾಖಲೆ ಮಾಡಿರುವಂತದ್ದು. ಆದ್ರೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡೋದಾದ್ರೆ ಈಗಾಗಲೇ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಈ ಒಂದು ಕಂಪನಿ ಇತ್ತು. ಆದ್ರೆ ಇತ್ತೀಚೆಗೆ ಅಲ್ಟ್ರಾಟೆಕ್ ಕಂಪನಿ ಅವರಿಗೆ ಟೈಅಪ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಮತ್ತು ಇವರು ಇಬ್ಬರು ಕೂಡ ಒಡೆತನದಲ್ಲಿ ಈ ಒಂದು ಕಂಪನಿ ನಿರಂತರವಾಗಿ ಕೆಲಸವನ್ನ ಮಾಡ್ತಿತ್ತು. ಆದ್ರೆ ಯಾವುದೇ ರೀತಿಯಾಗಿ ಸೇಫ್ಟಿ ಮೆಜರ್ಮೆಂಟ್ ಆಗಿರುವಂತದ್ದು ಅಥವಾ ಇನ್ನೊಂದು ರೀತಿಯಾಗಿ ಅವರಿಗೆ ಕಾರ್ಮಿಕರಿಗೆ ಬರುವಂತ ಡ್ರೆಸ್ ಕೋಡ್ ಇರುವಂತದ್ದು ಅಥವಾ ಹೆಲ್ಮೆಟ್ ಆಗಿರುವಂತದ್ದು ಯಾವುದೂ ಕೂಡ ಅಲ್ಲಿ ಹಾಕಿರ್ಲಿಲ್ಲ ಅನ್ನೋ ಒಂದು ಆರೋಪವನ್ನ ಈಗ ನೇರವಾಗಿ ಕಾರ್ಮಿಕರೇ, ಅಂದ್ರೆ ಬಿಹಾರ ಮೂಲದ ಕಾರ್ಮಿಕರೇ ನೇರವಾಗಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ವರ್ಷಗಳಿಂದ ಕೂಡ ಕೆಲಸ ಮಾಡ್ತಿರುವಂತದ್ದು ಅಲ್ಲಿ ಸೇಫ್ಟಿ ಆಫೀಸರ್ ಅಂತ ಇರ್ತಾರೆ ಯಾವುದೇ ಒಂದು ಕಾರ್ಮಿಕರಿಗೆ ಅಥವಾ ಒಂದು ಕಾರ್ಖಾನೆಯಲ್ಲಿ. ಆದ್ರೆ ಇಲ್ಲಿ ಯಾವುದೇ ಒಂದು ಸೇಫ್ಟಿ ಆಫೀಸರ್ ಕೂಡ ಇರ್ಲಿಲ್ಲ. ಒಟ್ಟು 50ಕ್ಕೂ ಹೆಚ್ಚು ಜನರು ನಿರಂತರವಾಗಿ ಕೆಲಸವನ್ನ ಮಾಡುವಂತಹ ಕಾರ್ಖಾನೆಯಲ್ಲಿ ಸಂಜೆ ವೇಳೆಗೆ ಒಟ್ಟು 14 ಜನರು ಆ ಒಂದು ಮಿಕ್ಸಿಂಗ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ದಿಢೀರ್ ಅದೊಂದು ಬ್ಲಾಸ್ಟ್ ಆಗಿರೋದ್ರಿಂದ ಈ ಒಂದು ಅವಘಡ ಸಂಭವಿಸಿದೆ. ಆದ್ರೆ ಯಾಕೆ ಆಯ್ತು ಅಥವಾ ಈಗ ಹೆಚ್ಚುವರಿ ಏನಾದ್ರೂ ಮಿಕ್ಸಿಂಗ್ ಮಾಡುವಂತ ಕಾರ್ಯಕ್ಕೆ ಮುಂದಾದ್ರೆ ಅನ್ನೋ ಒಂದು ವಿಚಾರ, ಒಂದು ತನಿಖೆ ಕೂಡ ಆಗ್ತಿರುವಂತದ್ದು. ಸದ್ಯ ಗರ್ಗ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಅಲ್ಲಿ ಭೇಟಿಯನ್ನು ನೀಡಿ ಒಂದಿಬ್ಬರನ್ನ ರಕ್ಷಣೆ ಮಾಡಿ ಅವರನ್ನ ಮೇಲೆತ್ತಿ, ಅಂದ್ರೆ ಕ್ರೇನ್ ಮೂಲಕ ಮೇಲೆತ್ತಿಗೆ ತರುವಂತ ಒಂದು ಕಾರ್ಯವನ್ನ ಮಾಡಿದರೆ ಅವರಿಗೆ, ಅಂದ್ರೆ ಇಬ್ಬರು ಬಿಹಾರ ಮೂಲದ ಇಬ್ಬರು ಮೇಜರ್ ಆಗಿ ಗಾಯಗೊಂಡಿರುವಂತದ್ದು. ಸದ್ಯ ಇಬ್ಬರನ್ನು ಕೂಡ ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತದ್ದು. ಇನ್ನು ಉಳಿದಂತ ಗಾಯಾಳುಗಳಿಗೆ ಇಲ್ಲೇ ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಿ ಅವ್ರನ್ನ ಮತ್ತೆ ಕಳಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಮಾಜಿ CM ಆಗಿರುವಂತ ಬಸವರಾಜ ಬೊಮ್ಮಾಯಿ ಒಡೆತನದ್ದು ಅಂತ ಈ ಸದ್ಯ ಮಾಹಿತಿ ಇರೋದ್ರಿಂದ ಯಾವ್ಯಾವ ರೀತಿಯಾಗಿ ಪ್ರಿಕಾಷನ್ ತಗೋಬೇಕಿತ್ತು ಅವೆಲ್ಲವೂ ಕೂಡ ಮರೆತಂತೆ ಕಾಣ್ತಿದೆ. ಹೀಗಾಗಿ ಈ ಒಂದು ದೊಡ್ಡ ಅವಘಡ ಸಂಭವಿಸಿರುವಂತದ್ದು. ಸದ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡಿಬೇಕಾಗುತ್ತೆ. ಯಾಕಂದ್ರೆ SP ಅವರು ಈಗಾಗಲೇ ನಮ್ಮ ಜೊತೆನೂ ಕೂಡ ಮಾತಾಡಿರುವಂತದ್ದು. ಸದ್ಯ ಯಾವುದೇ ರೀತಿಯಾಗಿ ಅವಘಡಕ್ಕೆ ಅಂದ್ರೆ ಸಾವು ನೋವುಗಳಾಗಿಲ್ಲ. ಆದ್ರೆ ಸದ್ಯ ನಾವು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದೀವಿ ಅನ್ನೋ ಒಂದು ಮಾಹಿತಿನ ಕೂಡ ಹೇಳಿದ್ದಾರೆ ವಿನೋದ್. ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. आनंद पकड़े